ಜಮೀರ್ ಅಹ್ಮದ್ ಖಾನು ಮೊನ್ನೆ 400 ಮುಸ್ಲಿಂ ಯುವಕರಿಗೆ PSI ಟ್ರೈನಿಂಗ್ ಕೊಟ್ಟ. ಆದರೆ ಇದನ್ನು ಯಾರೂ ಕೇಳುವುದಿಲ್ಲ. ಇವತ್ತು SC/ST ಜನಾಂಗದವ್ರಿಗೆ ನಿಮಗೆ ಎಷ್ಟು ಟ್ರೈನಿಂಗ್ ಕೊಟ್ಟರು? ಹಿಂದುಳಿದ ನಾಯಕರು ತಿಳ್ಕೊಂಡಂಥ ಮುಖ್ಯಮಂತ್ರಿಗಳು ಹಿಂದುಳಿದ ಜನಾಂಗದವ್ರಿಗೆ ಎಷ್ಟು ಟ್ರೈನಿಂಗ್ ಕೊಟ್ಟರು? ಇವತ್ತು 400 PSI ಹುದ್ದೆಗೆ ಏನು PSI ಏನು ಯುವಕರಾದ ಮುಸ್ಲಿಮರಿಗೆ ಕೊಡುವಂಥದ್ದು ಇವತ್ತಾಯಿತು. ನೋಡಿ ಅವ್ರು ಎಷ್ಟು ಸ್ಪೀಡ್ ಅದೇ. ಒಂದೊಂದು ಪೊಲೀಸ್ ಸ್ಟೇಷನ್ದಲ್ಲಿ ಒಬ್ಬ PSI ಬಂದು ಕೂತ್ರೆ ಹಿಂದೂಗಳ ರಕ್ಷಣೆ ಮಾಡಲಿಕ್ಕೆ ನಾಳೆ ಏನಾದರೂ ಹಿಂದೂ ಮುಸ್ಲಿಂ ಗಲಾಟೆ ಆದರೆ ನಿಮ್ಮ ರಕ್ಷಣೆಗೆ ಆ ಮುಸ್ಲಿಂ ಅಧಿಕಾರಿ ಇರುವುದಿಲ್ಲ. ಅವನೇ ಪ್ರಚೋದನೆ ಕೊಟ್ಟು ಎಲ್ಲೋ ಒಬ್ಬ ಮುಸ್ಲಿಂ ಅಧಿಕಾರಿ ಇರ್ಬೋದು. ಆದರೆ 99% ಹೇಳ್ತಾ ಇದ್ದೀನಿ, ಇವತ್ತೇನು ಈ ಸರ್ಕಾರ ಯಾವ ರೀತಿ ಹೊಂಟಿದೆ ಅಂದರೆ, ಈ ರಾಜ್ಯದಲ್ಲಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಹೇಳ್ತಾರೆ ಉರ್ದು ಶಾಲೆಗಳಿಗೆ ಮದ್ರಸಾಗಳಿಗೆ ಬೇಕಾದಷ್ಟು ಹಣ ಕೇಳಿ ನಾನು ಕೊಡ್ತೀನಿ, ಆದರೆ ಕನ್ನಡ ಶಾಲೆಗಳಿಗೆ ಇವತ್ತು ಹಣದ ಕೊರತೆ ಇದೆ ಅಂತೇಳಿ ನಮ್ಗೆ ಉತ್ತರದಲ್ಲಿ ನಾವು ಕೇಳ್ತೀವಿ. ಪ್ರತಿ ಸಲ ವಿಧಾನಸಭೆಯಲ್ಲಿ ಒಟ್ಟು ಕರ್ನಾಟಕದಲ್ಲಿ ಎಷ್ಟು ಪ್ರಾಥಮಿಕ ಶಾಲೆ ಅದಾವು, ಎಷ್ಟು ಕಟ್ಟಡ ಅದಾವು, ಎಷ್ಟು ಟೀಚರು ಅಪಾಯಿಂಟ್ಮೆಂಟ್ ಮಾಡಿಕೊಡಿ ಅಂದ್ರೆ ಎಲ್ಲ ಅದಕ್ಕೆ ಒಂದೇ ಒಂದು ಉತ್ತರ, ಆರ್ಥಿಕ ಒಂದು ಇದು ವ್ಯವಸ್ಥೆ ನೋಡಿಕೊಂಡು ನಾವು ಈ ಶಾಲಾ ಕಟ್ಟಡ ಕಟ್ತೀವಿ. ನೇಮಕಾತಿಗಳು ಶಿಕ್ಷಕರು ಕೇಳಿದ್ರೆ ಇದೇ ಉತ್ತರ. ಆದರೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಹೇಳ್ತಾರೆ ಒಂದೇ ಕಮ್ಯುನಿಟಿಗೆ 10,000 ಕೋಟಿ ರೂಪಾಯಿ ನಾನು ಕೊಡ್ತೀನಿ ಅಭಿವೃದ್ಧಿಗಾಗಿ. ಹಾಗಾದರೆ ದೇಶದಲ್ಲಿ ಈ ರಾಜ್ಯದಲ್ಲಿ ದಲಿತರು, ಹಿಂದುಳಿದವರು, ಉಳಿದ ಯಾವ ಜನಾಂಗದವರು ಇವ್ರಿಗೆ ಓಟೇ ಹಾಕಿಲ್ಲ? ಅಥವಾ ಈ ಓಟಿಗೆ, ಹಿಂದೂಗಳ ಓಟಿಗೆ ಏನು ಬೆಲೆನೇ ಇಲ್ಲ? ಹೆಂಗಾದರೂ ನಮ್ಗೆ ಹಾಕ್ತಾರೆ, ನಾವು ಜಾತಿ ಹೇಳ್ಕೊಂಡು ಬರ್ತೀವಿ. ಯಾರು ಮಾತಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಬಗ್ಗೆ ಮಾತಾಡ್ತಾರೆ, ಅದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವರ ಒಂದು ನಿಧನ ಆದಾಗ ದಿಲ್ಲಿಯಲ್ಲಿ ಒಂದು 10 ಫೂಟು ಬಾಯ್ 10 ಫೂಟ್ ಜಾಗ ಕೊಡಲಿಲ್ಲ. ಅವರನ್ನು ಮುಂಬೈಗೆ ತರಬೇಕಾಯ್ತು. ಈ ಸ್ಪೀಕರ್ ಇದ್ರಲ್ಲ ರಮೇಶ್ ಕುಮಾರ್, ವಿಧಾನಸಭೆಯಲ್ಲಿ ಹೇಳಿದ್ರು. ಅವ್ರು ಹೇಳಿದ್ದು, ಒಬ್ಬ ಕಾಂಗ್ರೆಸ್ಸಿನ ವ್ಯಕ್ತಿನೇ ಹೇಳ್ತಾರೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಂದಿನ ಪ್ರಧಾನಮಂತ್ರಿ ದಿಲ್ಲಿಯಲ್ಲಿ ಅಂತ್ಯಕ್ರಿಯೆ ಮಾಡಲಿಕ್ಕೆ ಜಾಗ ಕೊಡಲಿಲ್ಲ. ಅಷ್ಟೇ ಅಲ್ಲ, ಅವರ ಪಾರ್ಥಿವ ಶರೀರವನ್ನು ದಿಲ್ಲಿದಿಂದ ಮುಂಬೈಗೆ ಶಿಫ್ಟ್ ಮಾಡಲಿಕ್ಕೂ ಸಹ ಸರ್ಕಾರದಿಂದ ಹಣ ಕೊಡಲಿಲ್ಲ. ಸ್ವತಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾರನ್ನು ಮಾರಿ ಏರ್ ಇಂಡಿಯಾಕ್ಕೆ ಹಣ ತುಂಬಿ ಇವತ್ತು ಪಾರ್ಥಿವ ಶರೀರ ತರುವಂಥ ಪರಿಸ್ಥಿತಿ ಈ ದೇಶದ ಸಂವಿಧಾನ ಬರೆದಂಥವ್ರಿಗೆ ಆಗಿದೆ. ಅದಕ್ಕೆ ಅಂಬೇಡ್ಕರ್ ಅವರು ಹೇಳ್ತಾರೆ, ನನ್ನ ಸಂವಿಧಾನವನ್ನು ಈ ಮುಸ್ಲಿಮರು ಯಾವ ಕಾಲಕ್ಕೂ ಒಪ್ಪೋದಿಲ್ಲ. ಯಾಕಂದರೆ ಅವ್ರಿಗೆ ಧರ್ಮ ಮುಖ್ಯ, ದೇಶ ಮುಖ್ಯ ಅಲ್ಲ. ಅವ್ರು ಅವಾಗೇನೆ ಕರೆ ಕೊಡ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಪುಸ್ತಕ ಬರೆದರು, ದ ಪಾರ್ಟಿಷನ್ ಆರ್ ಪಾಕಿಸ್ತಾನ್. ಒಂದು ಭಾರತ ಮತ್ತು ಏನು ಪಾಕಿಸ್ತಾನದ ಬಗ್ಗೆ, ಪಾರ್ಟಿಷನ್ ಆಫ್ ಪಾಕಿಸ್ತಾನ ಅನ್ನೋ ಪುಸ್ತಕದಲ್ಲಿ ಭಾಳ ಸ್ಪಷ್ಟವಾಗಿ ಬರೆದಾರೆ. ಒಂದು ವೇಳೆ ಗಾಂಧಿ ಮತ್ತು ನೆಹರುಗೆ ನಿಜವಾಗಿಯೂ ಭಾರತ ಸುರಕ್ಷಿತ ಇರಬೇಕಾಗಿದ್ದರೆ, ಮುಂದಿನ ದಿವಸಗಳಲ್ಲಿ ಭಾರತದಲ್ಲಿ ಎಲ್ಲರೂ ಶಾಂತದಿಂದ ನೆಮ್ಮದಿಯಿಂದ ಜೀವನ ಮಾಡಬೇಕಾಗಿದ್ದರೆ ಭಾರತದಲ್ಲಿರುವಂಥ ಮುಸ್ಲಿಮರನ್ನು ಪಾಕಿಸ್ತಾನಕ್ಕೆ ಕೊಟ್ಟು ಕಳಿಸ್ಬೇಕು. ಪಾಕಿಸ್ತಾನದಲ್ಲಿರುವಂಥ ಹಿಂದೂಗಳನ್ನು ಭಾರತಕ್ಕೆ ಬರಬೇಕು. ಇಲ್ಲದೆ ಹೋದರೆ ಭಾರತದಲ್ಲಿ ಈ ಮುಸ್ಲಿಮರು ಎಂದೂ ಭಾರತದ ಸಂವಿಧಾನವಾಗಲಿ ಮತ್ತೊಂದು ಧರ್ಮವನ್ನು ಸಹೋದರತ್ವವಾಗಲಿ ಒಪ್ಪುವುದಿಲ್ಲ ಅಂತೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವತ್ತು ಹೇಳಿದ್ದಾರೆ. ಬಂಧುಗಳೇ, ಇವತ್ತು ನಾವೆಲ್ಲ ಕಣ್ಣಿಗೆ ನೋಡ್ತಾ ಇದ್ದೀವಿ. ಮದ್ದೂರಿನಲ್ಲಿ ಒಂದು ಗಣಪತಿ ಒಂದು ಮಸೂದಿಯ ಮುಂದೆ ಹೋದರೆ ಕಲ್ಲೆಸಿತಾರೆ. ನಾಗಮಂಗಲದಲ್ಲಿ ಪೆಟ್ರೋಲ್ ಬಾಂಬ್ ಹಾಕ್ತಾರೆ. ಅಂದಾಗ ಇವರು ನಮ್ಮ ಜೊತೆಗೆ ಹೊಂದಾಣಿಕೆಯಾಗಿರಲಿಕ್ಕೆ ಸಾಧ್ಯತೆ ಇಲ್ಲ. ಎಲ್ಲಿವರೆಗೆ ಅವರು ಅವ್ರ ಧರ್ಮನೇ ಹೇಳ್ತದೆ, ಅವ್ರ ಧರ್ಮದಲ್ಲೇ ಹೇಳ್ತಾರೆ, ಎಲ್ಲಿವರೆಗೆ ನೀವು ಮೆಜಾರಿಟಿ ಆಗೋದಿಲ್ಲ ಅಥವಾ ಸರಿ ಸಮಾನರಾಗೋದಿಲ್ಲ, ಈ ಕಾಫೀರ್ಗಳ ಜೊತೆಗೆ ಹೊಂದಾಣಿಕೆಯಿಂದ ಇರ್ರಿ. ಎಂದು ನಮ್ಮ ಸಂಖ್ಯೆ ಹೆಚ್ಚಾಗ್ತದೆ, ಈ ಕಾಫೀರ್ ಅಂದರೆ ನಾನ್ ಮುಸ್ಲಿಂ
ಅದು ಹಿಂದೂ ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ಜೈನ ಇರ್ಬೋದು, ಬೌದ್ಧ ಇರ್ಬೋದು, ಪಾರ್ಸಿ ಇರ್ಬೋದು, ಯಾರೇ ಇರಲಿ, ಅವರ ತಲೆಯನ್ನು ಕತ್ತರಿಸಿದ್ರೆ ನಿಮಗೆ ಜನ್ನತ್ ಸಿಗುತ್ತದೆ, ಸ್ವರ್ಗ ಸಿಗುತ್ತದೆ. ಇದು ಅವ್ರ ಧರ್ಮದ ಸಿದ್ಧಾಂತ. ಇದನ್ನು ಯಾರೂ ಇವತ್ತು ಚರ್ಚೆ ಮಾಡೋದಿಲ್ಲ, ಬರೀ ಓಟ್ ರಾಜಕಾರಣ. ಹಿಂದೂಗಳ ವಿರುದ್ಧ ಎಷ್ಟೇ ಅಪಮಾನ ಮಾಡಿದ್ರು ಹಿಂದೂಗಳು ಓಟ್ ಹಾಕ್ತಾರೆ, ಹಣ ತೊಗೊಂಡು ಓಟ್ ಹಾಕ್ತಾರೋ, ಗ್ಯಾರಂಟಿಗೆ ಓಟ್ ಹಾಕ್ತಾರೋ, ಅಥವಾ ನಮ್ಮ ಜಾತಿ ಒಬ್ಬ ಮುಖ್ಯಮಂತ್ರಿ ಆಗ್ತಾನಂತೇಳಿ ಓಟ್ ಹಾಕ್ತಾರೆ ಹೊರತು ಇವ್ರಿಗೆ ಎಂದೂ ಹಿಂದೂಗಳು ಒಂದಾಗೋದಿಲ್ಲ ಅನ್ನುವಂಥ ಕಲ್ಪನೆಯಲ್ಲಿ ಇವತ್ತು ನಮ್ಮ ರಾಜ್ಯದಲ್ಲಿ ಈ ಸರ್ಕಾರ ಇಷ್ಟು ನೋಡಿ ಸಾವಿರಾರು ಕೋಟಿ ರೂಪಾಯಿ ಇವತ್ತು ಅಲ್ಪಸಂಖ್ಯಾತ ಇಲಾಖೆಯಲ್ಲಿ ಅಲ್ಪಸಂಖ್ಯಾತರ ಕಾಲನಿಗಳ ಅಭಿವೃದ್ಧಿಗೆ ಸಿಗ್ತಾ ಇದೆ. SC/ST ಫಂಡು ಡೈವರ್ಟ್ ಮಾಡಿದ್ರು ಸಹ ಅದರ ಬಗ್ಗೆ ಒಬ್ಬ ದಲಿತ ಮುಖಂಡರು ಇವತ್ತು ಮಾತಾಡ್ತಾ ಇಲ್ಲ. ಅಂದಾಗ ಕರ್ನಾಟಕ ಇದೇ ರೀತಿ ನಾವು ಬಿಟ್ಟರೆ ಕೇರಳ ಮತ್ತು ಪಶ್ಚಿಮ ಬಂಗಾಳ ಸ್ಥಿತಿ ಏನಾಗಿದೆಯಲ್ಲ ಅಂಥ ಪರಿಸ್ಥಿತಿ ಕರ್ನಾಟಕಕ್ಕೆ ಬರ್ತದೆ. ಇವತ್ತು ಬೆಂಗಳೂರಿನಲ್ಲಿ ಬಾಂಗ್ಲಾದೇಶಿಯವರು, ರೋಹಿಂಗ್ಯಾಗಳು ಒಂದೊಂದು ಬಡಾವಣೆ ಆಗಿವೆ. ಇವ್ರನ್ನೆಲ್ಲ ಹೊರಗೆ ಹಾಕ್ತಿದ್ರೆ ಮುಂದಿನ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ರೀತಿ ಬಿಹಾರ್ನಲ್ಲಿ ಇವತ್ತಲ್ಲಿರುವಂಥ ಪಾಕಿಸ್ತಾನ, ಬಾಂಗ್ಲಾದೇಶದಿಂದ ಬಂದಂಥವ್ರನ್ನೆಲ್ಲ ಒದ್ದು ಹೊರಗಾಕಿ ಅವರ ಮತದಾರ ಪಟ್ಟಿಯಿಂದ ಕಡಿಮೆ ಮಾಡಿದ್ದಕ್ಕೇ ಬಿಹಾರದಲ್ಲಿ 200ಕ್ಕಿಂತ ಹೆಚ್ಚು ಸೀಟು ಭಾರತೀಯ ಜನತಾ ಪಾರ್ಟಿ ಮತ್ತು ಮಿತ್ರ ಪಕ್ಷಗಳು ಗೆಲ್ಲಕ್ಕೆ ಸಾಧ್ಯ ಆಯಿತು. ಈಗ ಆ ಪ್ರಯೋಗ ಪಶ್ಚಿಮ ಬಂಗಾಳದಲ್ಲಿ ಪ್ರಾರಂಭ ಆಗಿದೆ. ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಮುಸ್ಲಿಮರನ್ನ ನಮ್ಮ ಒಂದು ರೇಷನ್ ಕಾರ್ಡು, ವೋಟರ್ ಲಿಸ್ಟು ಎಲ್ಲ ಮಾಡಿ ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಹಿಂದೂಗಳು ನರಕ ಯಾತನೆಯನ್ನು ಅನುಭವಿಸ್ತಾ ಇದ್ದಾರೆ. ಇವರಿಗೆ ಯಾವಾಗ ಬುದ್ಧಿ ಬರ್ತದಂದರೆ ನಾವೆಲ್ಲ ಒಂದಾಗಿ ಹಿಂದೂಗಳ ಪರವಾಗಿ ಇದ್ರೇ ಈ ಸರ್ಕಾರ ಇರ್ತೈತೆ ಅನ್ನೋಂಥ ಭಾವನೆ ಬರೋರಿಗೆ ಇಂತಹ ನಕಲಿ ಜಾತ್ಯತೀತರು ನಮ್ಮ ರಾಜ್ಯವನ್ನು ಉದ್ಧಾರ ಮಾಡಲಿಕ್ಕೆ ಬಿಡುವುದಿಲ್ಲ.